ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇತ್ತೀಚೆಗಷ್ಟೇ ನಮ್ಮ ಸ್ಯಾಂಡಲ್ವುಡ್ ನಟ ನಟಿಯರು ಪಾಪರಾಜಿಗಳ ವಿರುದ್ಧ ಧ್ವನಿ ಎತ್ತಿದ್ರು. ಆದರೆ ಈಗ ಹಿರಿಯ ನಟಿ ಸುಧಾ ರಾಣಿಯವರು ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಆಗಿರ್ಬೋದು, ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಇಷ್ಟೇ, ಆನಂದ್ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ಶಿವಣ್ಣ ಅವರ ಮೇಲೆ ಸುಧಾ ರಾಣಿಯವರಿಗೆ ಪ್ರೀತಿಯಾಗಿತ್ತು, ಮದುವೆ ಆಗಬೇಕು ಅನ್ನುವಂತಹ ಆಸೆಯನ್ನ ಕೂಡ ಇಟ್ಕೊಂಡಿದ್ರು. ಆದರೆ ಅಣ್ಣ ಅವರ ಮಗ ಅನ್ನುವಂತಹ ಕಾರಣವನ್ನ ಇಟ್ಕೊಂಡು ಅವರು ಈ ಒಂದು ವಿಚಾರವನ್ನ ಹೇಳೋದಕ್ಕೆ ಭಯಪಟ್ಟಿದ್ರು ಅನ್ನುವಂತಹ ಒಂದಷ್ಟು ವಿಚಾರಗಳು ಈಗ ಇತ್ತೀಚೆಗೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಾಗಿರ್ಬೋದು, ಹಾಗೆಯೇ ಯೂಟ್ಯೂಬ್ ಚಾನಲ್ಸ್ಗಳಾಗಿರ್ಬೋದು ವೈರಲ್ ಆಗ್ತಾ ಇತ್ತು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಟಿ ಸುಧಾ ರಾಣಿಯವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ವಿಡಿಯೋವನ್ನ ಹಂಚಿಕೊಳ್ಳೋದರ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಂತಹ ಒಂದು ವೈಯಕ್ತಿಕ ಕಾರಣಗಳನ್ನ ಇಟ್ಕೊಂಡು ಸೆಲೆಬ್ರಿಟಿಗಳ ಹೆಸರನ್ನ ಯಾರೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದಾರೋ ಅಂತಹವರ ವಿರುದ್ಧ ಲೀಗಲ್ ಆಗಿ ನಾನು ಆ್ಯಕ್ಷನ್ ಅನ್ನು ತಗೊಳ್ತೀನಿ. ದಯವಿಟ್ಟು ಯಾರೂ ಕೂಡ ಯಾವುದೇ ಒಂದು ವ್ಯಕ್ತಿಯ ಹೆಸರನ್ನಾಗಿರ್ಬೋದು, ಸೆಲೆಬ್ರಿಟಿಗಳ ಹೆಸರನ್ನಾಗಿರ್ಬೋದು ಹಾಳು ಮಾಡೋದಕ್ಕೆ ಹೋಗಬೇಡಿ. ಹಾಗೆಯೇ ತಮ್ಮ ಒಂದು ವ್ಯೂಸ್ಗಾಗಿ, ಲೈಕ್ಸ್ಗೋಸ್ಕರ ಸೆಲೆಬ್ರಿಟಿಗಳ ವೈಯಕ್ತಿಕ ಜೀವನವನ್ನು ಇಟ್ಕೊಂಡು ನಿಮ್ಮ ಬೇಳೆಯನ್ನು ಬೇಯಿಸ್ಕೋಬೇಡಿ ಅನ್ನುವಂತಹ ಒಂದು ಸ್ಲಿಪ್ಪರ್ ಶಾರ್ಟ್ ಮಾದರಿಯ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ತಾವು ಸಾಕಿದ್ದಂತಹ ಶ್ವಾನಗಳ ಒಂದು ವಿಡಿಯೋವನ್ನು ಹಂಚಿಕೊಂಡಿರುವಂತಹ ಸುಧಾ ರಾಣಿಯವರು ರೀಸೆಂಟ್ ಆಗಿ ಯೂಟ್ಯೂಬ್ ತಮ್ನೇಲ್ ಮಾದರಿಯ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿ ಈ ಒಂದು ವಿಚಾರಗಳ ಬಗ್ಗೆ ಹಂಚಿಕೊಂಡಿದ್ದಾರೆ. ಅದೇ ರೀತಿ ಇನ್ನೊಂದು ವಿಚಾರವನ್ನ ಅವರು ವ್ಯಕ್ತಪಡಿಸಿರುವಂಥದ್ದು ಏನಂತಂದ್ರೆ, ಆಯ್ಕೊಂಡು ತಿನ್ನುವಂಥವರೆಲ್ಲಾನು ಕೂಡ ಕಂಟೆಂಟ್ ಕ್ರಿಯೇಟರ್ಗಳಾದ್ರೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಅನ್ನುವಂತಹ ವಿಚಾರವನ್ನ ಶೇರ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಇತ್ತೀಚೆಗೆ ಯುಗ ಬಂದಿದ್ದು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾದಂತಹ ಪರಿಣಾಮಗಳಾಗುತ್ತೆ, ಅದು ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್, ಸೆಲೆಬ್ರಿಟಿಗಳ ಒಂದು ಖಾಸಗಿತನದ ಒಂದು ಖಾಸಗಿ ವ್ಯಕ್ತಿತ್ವ ಆಗಿರ್ಬೋದು, ಖಾಸಗಿ ಜೀವನ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಇಷ್ಟ ಬಂದಂಗೆ ರೂಪಿಸ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇದರ ಬಗ್ಗೆ ಒಂದು ಲೀಗಲ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೆ ಈಗ ಸುಧಾ ರಾಣಿಯವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಈ ತರ ಮಾಡ್ತಾ ಇರುವಂತಹ ಎಲ್ರಿಗೂ ಕೂಡ ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ.